ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಶಿಲ್ಪಾ ವ್ಲಾಗ್ಸ್. ಇವತ್ತು ಬಂದು ನುಗ್ಗೆ ಸೊಪ್ಪಿನ ಪಲ್ಯ ಹಾಗೂ ಬ್ರಹ್ಮಕಮಲದ ಫೋಟೋಸ್ಗಳನ್ನ ನೋಡೋಣ. ಇದು ನನ್ನ 2ನೇ ವ್ಲಾಗ್ದು ಕಿಚನ್ ಕಡೆಯಿಂದ. ಈಗ ಬಂದು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಕಡಲೆಬೇಳೆ, ಜೀರಿಗೆ, ಸಾಸಿವೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಕಡೆ ಫ್ರೈ ಆಗ್ತಿದ್ದಾಗೆ ನಾನು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗೋ ತನಕ, ಹಸಿಗಾಟ ಹೋಗೋ ತನಕ ಫ್ರೈ ಮಾಡ್ಕೋತಾ ಇರ್ರಿ. ಈ ಕಡೆ ಫ್ರೈ ಆಗ್ತಿದ್ದಾಗೆ ನಾನು ಸ್ವಲ್ಪ ಹೆಚ್ಕೊಂಡಿರೋಂತಹ ಹಸಿಮೆಣಸು 3ರಿಂದ 4 ಖಾರ ಇರೋವಂಥದ್ದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆಗಲಿ. ಇದು ಫ್ರೈ ಆಗ್ತಾ ಇರೋ ಹಾಗೇ ಇದು ಕ್ರಿಸ್ಪಿನೆಸ್ಸು ಹಾಗೆ ಇರೋದು ಬೇಡ. ಇದು ಸ್ವಲ್ಪ ಚೆನ್ನಾಗೇ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಘಾಟ ಹೋಗೋ ತನಕ, ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಬಿ ಪಿ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ತೊಳೆದಿಟ್ಕೊಂಡಿರೋ ಅಂಥದ್ದನ್ನು ನಾವು ನುಗ್ಗೆ ಸೊಪ್ಪನ್ನ ಹಾಕ್ಕೋತಾ ಇದ್ದೀವಿ. ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು, ಇದು 1 ಹಿಡಿ ಅಷ್ಟೇ ಇರೋದು ನುಗ್ಗೆ ಸೊಪ್ಪು. ಅಮ್ಮ ಇದನ್ನೇ ಕೊಟ್ಟಿದ್ದರು. ಇದರಲ್ಲೇ ನಾನು ಸ್ವಲ್ಪ ಹೇಗೆ ಪಲ್ಯ ಮಾಡೋದು ಅಂತ ನಿಮಗೆ ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಪಲ್ಯ ಮಾಡೋದು ಹೇಗೆ ಏನು ಅಂತ ಎಲ್ಲ. ನಾನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಇದು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಬಾಣಲಿಯಲ್ಲಿ. ಇದ್ದು ಎಲೆ ಕೂಡ ತುಂಬ ತಿಕ್ಕಾಗಿ ದಪ್ಪವಾಗಿರುತ್ತೆ. ಬೇಯೋದು ಸ್ವಲ್ಪ ಲೇಟೇ ಆಗುತ್ತೆ. ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ 2 ಟೈಮಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇರಿ. ಇದು ಫ್ರೈ ಆಗಲಿ. ನಾನು ಅರ್ಧ ಕಪ್ನಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಇದನ್ನು ಹಾಗೆಯೇ ಕೈ ಆಡಿಸಿ. ಈ ಕೈ ಆಡಿಸ್ತಾ ಇದ್ದಂಗೆ ನಮಗೆ ನೀರು ಕನ್ಸಿಸ್ಟೆನ್ಸಿನೂ ನಮಗೆ ಗೊತ್ತಾಗ್ತಾ ಇರುತ್ತೆ. ಆವಾಗ ನೋಡಿಕೊಂಡು ಫ್ರೈ ಮಾಡ್ಕೋತಾ ಇರ್ರಿ. ಈಗ ನೆಕ್ಸ್ಟ್ ಮತ್ತೆ ಬಂದು ನಾನು ಇನ್ನೊಂದು 1/2 ಕಪ್ಪಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರ್ರಿ. ಎಲೆ ಸ್ವಲ್ಪ ದಪ್ಪ ಇರೋದ್ರಿಂದ ಇದು ಬೇಯಲಿಕ್ಕೆ ಸಮಯ ತಗೊಳುತ್ತೆ. ನೋಡಿಕೊಂಡು ಎಷ್ಟು ಬೇಕೋ ನಿಮಗೆ ಅಷ್ಟು ನೀರನ್ನ ಹಾಕ್ಕೊತ ಸ್ವಲ್ಪ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಈಗ ಬೇಯ್ತಾ ಇದೆ. ಇದು ಬೇಯ್ತಾ ಇಲ್ಲ ಚೆನ್ನಾಗಿ ಅಂದರೆ ಚೆನ್ನಾಗಿ ಬೇಯಬೇಕು. ಯಾಕೆಂದರೆ ಆಗಲೇ ಹೇಳ್ದಂಗೆ ನಾನು ಇದ್ರ ಎಲೆ ಸ್ವಲ್ಪ ದಪ್ಪ ತಿಕ್ನೆಸ್ ಜಾಸ್ತಿ. ನಾವು ಇದು ತಿನ್ನೋದ್ರಿಂದ ನಮಗೆ ಹಿಮೋಗ್ಲೋಬಿನ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಒಂದು 15 ಮಿನಿಟ್ಸ್ ಅಂತೂ ಬೇಯಲೇಬೇಕು. ಅದ್ರ ಮಧ್ಯೆ ಸ್ವಲ್ಪ ಕೈ ನೀವು ಆಡಿಸ್ತಾನೆ ಇರ್ರಿ. ಮಧ್ಯ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕನಾಗೆ ನೀವು ನೀರು ಹಾಕ್ಕೊತ ಬೇಯಿಸ್ಕೊತಾ ಇರ್ರಿ. ಅದು ಈಗ ಬತ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ. ನೋಡೋಣ. ಈಗ ಇದಕ್ಕೆ ಬಂದು ನಾನು ಕಾಯಿ ತುರಿ ಮತ್ತು ಅರಶಿನ ಪುಡಿ ಹಾಕಿ ಈಗ ನಾನು ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಮಾಡುವಾಗೇ ನಮಗೆ ಆ ನುಗ್ಗೆ ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಬರ್ತಾನೆ ಇರುತ್ತೆ. ನಾವು ಇದನ್ನು ಹೀಗೆ ಕೈ ಆಡಿಸ್ಕೊತಾನೆ ಇರೋಣ. ಸ್ವಲ್ಪ 5 ನಿಮಿಷದಷ್ಟು ಕೈ ಆಡಿಸ್ಕೊತಾ ಇರಾಗೆ ನಮಗೆ ಏನಿದು ಅರಿಶಿನ ಪುಡಿ ಹಾಕಿರ್ತೀವಲ್ಲ ಅದರ ಹಸಿ ಸ್ಮೆಲ್ಲು ಹೋಗಬೇಕು. ಅಲ್ಲಿ ತನಕ ನಾವು ಕೈ ಆಡಿಸ್ಕೊತಾನೆ ಇರಬೇಕು. ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿಕೊಂಡು ನೀವು ಇದನ್ನು ಸ್ವಲ್ಪ ಕೈ ಆಡಿಸ್ಕೊತಾ ಇರ್ರಿ. ಈಗ ಆಗಿದೆ ಆಲ್ಮೋಸ್ಟ್ ಆಲ್. ನೋಡೋಣ ಹೇಗೆ ಬಂದಿದೆ ಅಂತೇಳಿ. ಈಗ ನಾನು ಸ್ವಲ್ಪ ಹೊತ್ತು 5 ನಿಮಿಷದ ತನಕ ನಾನು ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಹಾಗೆ ಇಟ್ಟಿರ್ತೀನಿ. ಈಗ ಸಿಮ್ಮಲ್ಲಿ ಆಗ್ತಿದೆ. ಇದು ಆಗ್ತಾ ಇರಲಿ. 5 ನಿಮಿಷ ಆಗಿದೆ. ಈಗ ನಾವು ಓಪನ್ ಮಾಡಿ ನೋಡೋಣ ಪಲ್ಯ ಹೇಗಾಗಿದೆ ಅಂತೇಳಿ. ನೋಡಿ ಪಲ್ಯ ಹೇಗಾಗಿದೆ. ಅದ್ರ ಸ್ಮೆಲ್ ತುಂಬ ಬರ್ತಿದೆ ನೋಡಿ. ಈಗ ನಾನು ಆಫ್ ಮಾಡ್ಕೋತಾ ಇದ್ದೀನಿ. ಪಲ್ಯ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಅಂತ ತೋರಿಸ್ತೀನಿ. ಈಗ ನೋಡೋಣ. ನಮ್ಮ ಮನೆಯಲ್ಲಿ ಬ್ರಹ್ಮಕಮಲದ ಫೋಟೋಸ್ ತೆಗ್ದಿದ್ವಿ. 8 ಬ್ರಹ್ಮಕಮಲ ಹೂಗಳು ಅರಳಿದ್ವು. ಈ ಫೋಟೋಸ್ ಬಂದು ನನ್ನ ಮಕ್ಕಳು ತೆಗ್ದಿದ್ರು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ವು. ಹೇಗಿದೆ ಅಂತ ಹೇಳಿ. ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.